ಇನ್ನು ರಾಜಧಾನಿಯಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ ಮಿತಿ ಮೀರಿ ಹೋಗಿದೆ. ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಮಹಿಳೆ ಒಬ್ಬರು ಕಂಗಾಲಾಗಿದ್ದಾರೆ. ಮನೆ ಮುಂದೆ ಗಲಾಟೆ, ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ. ಆರ್ಆರ್ ನಗರ ಕ್ಷೇತ್ರದ ಜ್ಞಾನಜ್ಯೋತಿ ನಗರದಲ್ಲಿ ಈ ಘಟನೆ ನಡೆದಿರೋದು. ಆತ್ಮಹತ್ಯೆ ಒಂದೇ ದಾರಿ ಅಂತಿದ್ದಾರೆ ನೊಂದ ಮಹಿಳೆ. ನ್ಯೂಸ್ ಫಸ್ಟ್ನ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಹಲ್ಲೆ ಮಾಡಿದ್ದಾರೆ. ಎಷ್ಟು ಜನ ಮನೆ ಬಾಯ್ಸ್ ಅಲ್ಲಿ ಇದ್ದೀರಾ? ಸರ್ ಒಬ್ಬ ಜೆಂಟ್ಸ್ ಇದ್ರು, 3 ಜನ ಲೇಡೀಸ್ ಸರ್. ಹೆಂಗ್ ಹೊಡೆದ್ರು ಅಂತಂದ್ರೆ ಅಷ್ಟು ಹೊಡೆದ್ರು ಸರ್, ಬಾಟ್ಲಲ್ಲಿ ಹೊಡೆದ್ರು. ಒಂದು ವಯಸ್ಸಾಗೈತೆ, ಹೆಮ್ಮನಿಗೆ ಅನ್ನೋ ಇದು ಇಲ್ಲ. ಒಬ್ರು ಹೇಳ್ತಾಳೆ ಅಂತಂದ್ರೆ ಹೇಳಕ್ಕಾಗಲ್ಲ ಸರ್. ಅಷ್ಟು ಜನ ಇದ್ದೀವಿ ಆಯ್ತಾ. ಅವರಿಂದ ನಮ್ಗೆ ಮುಕ್ತಿ ಕೊಡಿಸಿ ಸರ್ ಸಾಕು. ನಾವೇನಾದ್ರು ದುಡ್ಡು ಬೇಡ, ನಾವು ಮೋಸ ಮಾಡಬೇಕು ಅಂತ ಇಲ್ಲ. ನಮ್ಗೆ ಕಾಲ ಅವಕಾಶ ಕೊಡ್ಸೋಕೆ ಹೇಳಿ, ನಮಗೆ ಏನಾದರೂ ನಮಗೆ ದಾರಿ ಕೊಟ್ಟು ಸಾಲ ತೀರ್ಸೋ ಥರ ನಮಗೆ ವ್ಯವಹಾರ ಮಾಡ್ಕೊಡೋಕೆ ಹೇಳಿ. ದಯವಿಟ್ಟು ರಿಕ್ವೆಸ್ಟಾಗಿ ಕೇಳ್ಕೊತಾ ಇದ್ದೀನಿ ಸರ್. ಅದಾದ್ಮೇಲೆ ಏನು ಕಾಂಟ್ಯಾಕ್ಟ್ ಮಾಡಿದ್ರು ಮೇಡಮ್? ಈಗ ಇಲ್ಲ ಸರ್, FIR ಮೇಲೆ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ಇನ್ನೊಂದು 3-4 ಜನ ಇದೆ ಸರ್, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಅದೇ ಕೊಟ್ಟಿಲ್ಲ ಅಂತಂದ್ರೆ ಆಮೇಲೆ ಕತೆ ಐತೆ ಅಂತ ಚೆಕ್ ಬನ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ಈಗ ಮತ್ತೆ ನೀವು ಎಷ್ಟು ಕಟ್ಟಬೇಕಂತೆ? ಬೇರೆಯವ್ರಿಗೆ ಸರ್, ಒಬ್ಬರು ಮೀನಾ ಅಂತ ಇದ್ದಾಳೆ ಹಾವಳಿಯಲ್ಲಿ, ಅವಳಿಗೆ 2 ಲಕ್ಷದ ಅಮೌಂಟ್ ತೊಗೊಂಡಿದ್ದೆ. 10 ರೂಪಾಯಿಗೆ 10,000 ರೂಪಾಯಿಗೆ ಕಟ್ಕೊಂಬರ್ತಾರೆ. 2 ಲಕ್ಷಕ್ಕೆ 20,000 ರೂಪಾಯಿ ಬಡ್ಡಿ. 1 ವರ್ಷದಿಂದ ಕಟ್ತಾ ಬರ್ತಾ ಇದೆ. ಜಾಸ್ತಿ ದಿವಸ ಮಾಡಿರಲಿಲ್ಲ. 1-2 ವಾರ, 1 ತಿಂಗಳು, 1.5 ತಿಂಗಳು ಸರ್. 5,000, 10,000, 20,000, 30,000 ತೊಗೋತಾ ಇದೆ, ಕೊಡ್ತಾ ಬರ್ತಾ ಇದೆ. ಲಾಸ್ಟ್ ಈಗ ಒಂದು 3 ಮಂತ್ಸಿಂದ ನನಗೆ ಕೊಡೋಕ್ಕಾಗಿಲ್ಲ. ಅದು ಕೊಡೋಕ್ಕಾಗ್ತಾ ಇಲ್ಲ ಅಂತ ಇದು ಮಾಡಿದ್ದಕ್ಕೆ ಸ್ವಲ್ಪ ನಮಗೆ ತುಂಬ ಟಾರ್ಚರ್ ಆಗೋಯ್ತು. ನಮ್ಮದು ಒಂದು ಚಿಲ್ಲರೆ ಅಂಗಡಿ ಇದೆ. ಆ ಬಡ್ಡಿಗೆ ಬಂದು ಐಟಮ್ ತೊಗೊಂಡೋಗೋದು. ಐಟಮ್ಗಳು ತೊಗೊಂಡೋಗಿ ಬಡ್ಡಿಗೆ ಲೆಸ್ ಮಾಡ್ತೀನಿ ಅಂತ ಇದು ಮಾಡ್ತಾಯಿದ್ಲು. ನಾನು ಬೇರೆ ಕಡೆ ಎಲ್ಲರೂ ಇಂಟ್ರೆಸ್ಟ್ಗೆ ಈಸ್ಕೊಡ್ತೀನಿ ಅಂತ ಹೇಳಿ ಈಸ್ಕೊಡ್ತಾನೂ ಇಲ್ಲ, ಬಡ್ಡಿ ಬೆಳ್ಕೊಂಡು ಹೋಗ್ತಾನೆ ಇದೆ. ಈಸ್ಕೊಂಡಿರೋ 40,000 ರೂಪಾಯಿಗೆ ಬಡ್ಡಿ ಅಸಲೆಲ್ಲ ಸೇರಿ 1 ಲಕ್ಷ ಕೊಡು ಅಂತ ಸ್ಟೇಷನಲ್ಲಿ ಉಲ್ಟಾ ಹೊಡಿತಾ ಇದ್ದಾಳೆ. ಸ್ಟೇಷನಲ್ಲಿ 2% ಕೊಟ್ಟೆ ಅಂತ ಇದ್ದಾಳೆ. 2% ಕೊಟ್ಟಿದ್ರೆ ನಾನೇನು ಕಂಪ್ಲೇಂಟ್ ಕೊಡ್ತಾಯಿದ್ದೆ? ಅವಳು ಮಾತಾಡಿರೋದು, ನಾನು ಕಳಿಸಿರೋದು ಅಮೌಂಟ್ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ. ಕಂಪ್ಲೇಂಟ್ ಕೊಟ್ಟಿದ್ದ ದಿವಸನೇ ಫೋನ್ ಮಾಡಿ ಯಾವ ಕಾರಣಕ್ಕೆ ಕೊಟ್ಟೆ ಕಂಪ್ಲೇಂಟು, ಆಯಿತು ಬಡ್ಡಿ ಹೋದರೆ ಹೋಗಲಿ, ಅಸಲು ಮಾತ್ರ ಕೊಡುವೆ ಬಿಡು, ಕಂಪ್ಲೇಂಟ್ ವಾಪಸ್ ತೊಗೋ ಅಂತ ಇದ್ದಾಳೆ. ಕಂಪ್ಲೇಂಟ್ ನಾನೇನು ವಾಪಸ್ ತೊಗೊಳ್ಳಲ್ಲ, ಬಾ ಅದೇನು ಮಾತಾಡಿ ಏನು ಕ್ಲಿಯರ್ ಮಾಡಬೇಕೋ ಬಾ ಸ್ಟೇಷನ್ಗೆ ಹೋಗೋಣ ಅಂತ ಹೋದರೆ ಸ್ಟೇಷನಲ್ಲಿ ಇರೋರು ಅವ್ರಿಗೆ ಸಪೋರ್ಟು. ಚೆಕ್ ಒಂದು ಕೊಟ್ಟಿರೋದ್ರಿಂದ ಇವಾಗ ಅವರು 1 ಲಕ್ಷ ಕ್ಯಾಶ್ ಕೊಟ್ಟೆ ಅಂತ ಇದ್ದಾರೆ. ಏನು ಮಾಡ್ತೀರಾ? ಇವಾಗ 1 ಲಕ್ಷಕ್ಕೆ ಇನ್ನೊಂದು ಲಕ್ಷ ಸೇರಿಸಿ ಅವರು ಬರ್ಕೊಂಡು ಅವರು ಇದು ಮಾಡಿದ್ರೆ ಏನು ಮಾಡ್ತೀರಾ? ಆಯಿತು ಸೆಟ್ಲ್ಮೆಂಟ್ಗೆ ಬನ್ನಿ ಅಂತ 70,000 ರೂಪಾಯಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸತ್ತಾರ್ ಮೈಕ್ರೋ ಫೈನಾನ್ಸ್ ಜೊತೆಗೆ ಈ ಮೀಟರ್ ಬಡ್ಡಿ ದಂಧೆ ಹಾವಳಿ. ಅಸಲಿಗೆ 2 ಪಟ್ಟು 3 ಪಟ್ಟು ಬಡ್ಡಿನೇ ಕಟ್ಟಿದ್ದಾರೆ, ಆದರೂ ಬಿಡ್ತಾ ಇಲ್ಲ ಅಂತ ಏನು ಹೇಳ್ತಾರೆ ಮಹಿಳೆಯರು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಆ ಇಬ್ಬರು ಮಹಿಳೆಯರು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ರಿ. ಏನು ಬಡ್ಡಿಗೆ ತಗೊಂಡಿರ್ತಾರೆ ದುಡ್ಡು, ಅದಕ್ಕೆ ದುಪ್ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಈಗಾಗಲೇ ಬರೀ ಬಡ್ಡಿ ಸ್ವರೂಪದಲ್ಲಿ ಕಟ್ಬಿಟ್ಟಿದ್ದಾರೆ ಅವರು ಅಸಲಿಗೆ. ಅಂದರೆ ಇಷ್ಟು ಪರ್ಸೆಂಟ್ಗೆ ಅಂತ ಮಾತಾಡಿಕೊಟ್ಟಿರ್ತಾರೆ. ಅದಾದಮೇಲೆ ಎಷ್ಟು ಬಡ್ಡಿ ತುಂಬಿಸಿದ್ರೂ ಕೂಡ ಈ ಸಾಲ ತೀರ್ತಾ ಇಲ್ಲ. ಹೋಗಲಿ, ಸಮಯಾವಕಾಶ ಆದರೂ ಕೊಟ್ಟರೆ ನಾವು ಅದನ್ನು ತೀರಿಸ್ಬಹುದು. ಸಮಯಾವಕಾಶ ಕೊಡದೆ ಮನೆ ಹತ್ರ ಬರೋದು, ದೈಹಿಕವಾಗಿ ಹಲ್ಲೆ ಮಾಡೋದು, ಕಿರುಕುಳ ಕೊಡೋದು ಮಾಡ್ತಿದ್ದಾರೆ ಅಂತ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸತ್ತಾರ್. ಈಗ ಪೊಲೀಸರು ಕೂಡ ಸರಿಯಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ ಇದ್ರು ಮಹಿಳೆ. ಕೇಸ್ ರಿಜಿಸ್ಟರ್ ಆಗಿದೆಯಾ ಈ ಪ್ರಕರಣದಲ್ಲಿ? ವಿಜಯ್, ಅಂದ್ರೆ 2024 ಅಕ್ಟೋಬರ್ 3ರಂದು ಒಂದು FIR ಕೂಡ ದಾಖಲಾಗಿರುತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಜ್ಞಾನ ಭಾರತಿ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 408 ಅಡಿಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು, ಯಾವಾಗ ನನಗೆ 1 ವಾರ ಅಂದ್ರೆ ಇವರು ಹಣ ತಗೊಂಡಿರ್ತಾರೆ, ಮಲ್ಲಮ್ಮ ಅವ್ರ ಹತ್ರ 95,000 ಹಣ ತಗೊಂಡಿರ್ತಾರೆ. ಅದಕ್ಕೆ ವಾರಕ್ಕೆ 9,000ದಂಗೆ ತಿಂಗಳಿಗೆ 36,000 ಕಟ್ಟಿರ್ತಾರೆ. ಬಟ್ 1 ವಾರ ಕಟ್ಟಿಲ್ಲ ಅಂದ್ರೆ ಚಕ್ರ ಬಡ್ಡಿ ವಿಧಿಸಿ ಅವರು ಸರಿಸುಮಾರು 6 ತಿಂಗಳು ಕಟ್ಟಿರ್ತಾರೆ. 6 ತಿಂಗಳು ಅಂದ್ರೆ ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಹಣ ಕಟ್ಟಿದ್ದಾರೆ ಅಂತ ಶಾರದಾ ಅವರು ಆರೋಪ ಮಾಡ್ತಾ ಇರುವಂತದ್ದು. ಬಟ್ 1 ವಾರ ಕಟ್ಟದ ತನ್ನ ಕೈಯಲ್ಲಿ ಆಗದಂತಹ ಸಂದರ್ಭದಲ್ಲಿ ನೇರವಾಗಿ 4 ಮಂದಿ ಅವರ ಮನೆ ಹತ್ರ ಬರ್ತಾರೆ. ಮನೆ ಹತ್ರ
ಹತ್ರ ಬಂದು ಮೊದಲಿಗೆ ಆವಾಜ್ ಹಾಕ್ತಾರೆ. ಅದು ಕೂಡ ಅವರ ಮಗನಿಗೆ ಆವಾಜ್ ಹಾಕ್ತಾರೆ. ನಿಮ್ಮ ತಾಯಿಯ ಬಟ್ಟೆಯನ್ನು ಬಿಚ್ಚಿ ನಾವು ಹೊಡಿತೀವಿ ಅಂತ ಆವಾಜ್ ಹಾಕಿರೋ ವಿಚಾರ ಇದೀಗ FIR ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅದಾದ 1 ಗಂಟೆಗೆ ಖುದ್ದು ಶಾರದಾ ಅವರೇ ಆ ಮನೆ ಹತ್ರ ಬರ್ತಾರೆ. ತನ್ನ ಮನೆ ಹತ್ರ ಬಂದಂತಹ ಸಂದರ್ಭದಲ್ಲಿ 3 ಲೇಡೀಸ್ ಹಾಗೂ ಒಬ್ಬ ಯುವಕ ಸೇರಿ ಒಟ್ಟು 4 ಮಂದಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ದೇಹದ ಮೂಗಾಗಿರ್ಬೋದು, ಇತರ ಭಾಗದಲ್ಲಿ ರಕ್ತ ಬರುತ್ತೆ. ಕೂಡಲೇ ಅವರ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಲದೆ ಅಲ್ಲಿದ್ದಂತಹ ಅಕ್ಕಪಕ್ಕದ ನಿವಾಸಿಗಳು ಕೂಡ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ FIR ಉಲ್ಲೇಖ ಆಗಿರುವಂತದ್ದು. ಯಾವಾಗ ಇವರು ದೂರು ಕೊಟ್ಟರು ಅಂದ್ರೆ 2024 ಅಕ್ಟೋಬರ್ ನಲ್ಲಿ ದೂರು ಕೊಟ್ಟ ನಂತರ ಇವರಿಗೆ ನಿರಂತರವಾಗಿ ಟಾರ್ಚರ್ ಹೆಚ್ಚಾಗಿದೆ ಅನ್ನೋ ಆರೋಪವನ್ನು ಇದೀಗ ಶಾರದಾ ಹಾಗೂ ಗಾಯತ್ರಿ ಸೇರಿದ ಇತರರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಅವರು ಸರಿಸುಮಾರು ಒಂದು ಗ್ಯಾಂಗೇ ಇದೆ, ಈ ರೀತಿ ಹಲವರಿಗೆ ಅವರು ಈ ರೀತಿಯಲ್ಲಿ ಧಮಕಿ ಹಾಕ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾವಾಗ ಈ ಮೊದಲ FIR ಆದ್ಮೇಲೆ ಸರಿಯಾಗಿ ಕ್ರಮ ತಗೊಂಡಿದ್ರೆ ಇವತ್ತು ನಮ್ಗೆ ಇಂತಹ ಪರಿಸ್ಥಿತಿ ಬರ್ತಾ ಇಲ್ಲ. ಅದಲ್ಲದೆ ಅವರೊಂದು ನಮ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ, ಈ 31ರ ಒಳಗಡೆ ನಮ್ಗೆ ಮತ್ತೆ 1 ಲಕ್ಷ ಹಣವನ್ನು ಕೊಡ್ಬೇಕು ಅಂತ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಯಾವಾಗ ಹಣ ಕೊಟ್ಟರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಹತ್ರ ಖಾಲಿ ಚೆಕ್ಗೆ ಸಹಿ ಹಾಕಿದ್ರು. ನೀವು ಒಂದ್ ವೇಳೆ ಮತ್ತೆ 1 ಲಕ್ಷ ಕೊಡದಿದ್ರೆ ಆ ಖಾಲಿ ಚೆಕ್ ಮೂಲಕ ನಿಮ್ಗೆ ಮತ್ತೆ ತೊಂದರೆ ಕೊಡೋದಾಗಿ ಅವರು ಒಂದು ಆವಾಜನ್ನು ಕೂಡ ಹಾಕಿರುವಂತ. ಅದು 31ರ ಒಳಗಡೆ, ಈ ಜನವರಿ 31ರ ಒಳಗಡೆ 1 ಲಕ್ಷ ಕೊಡದಿದ್ರೆ ಮತ್ತೆ ನಿಮ್ಮ ವಿರುದ್ಧ ನಾವು ಯಾವ ರೀತಿ ಹಿಂದೆ ಕ್ರಮ ತಗೊಂಡಿದ್ವಿ, ಅಥವಾ ಕ್ರಮ ಅಂದ್ರೆ ಯಾವ ರೀತಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ವು ಅದಕ್ಕಿಂತ ಭೀಕರವಾಗಿ ಹಲ್ಲೆ ಮಾಡಿದೀವಿ ಅಂತ ನಮ್ಗೆ ಬೆದರಿಕೆ ಹಾಕಿದ್ದಾರೆ. ಇದೇ ಕಾರಣಕ್ಕೆ ಅವರು ಇದೀಗ ನಾವು 31ರೊಳಗಡೆ ನಮ್ಗೆ ಬೇರೆ ವಿಧಿ ಇಲ್ಲ, ನಾವು ಆತ್ಮಹತ್ಯೆನೇ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅಸಹಾಯಕರಾಗಿ ನಿಂತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.